ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ಯಾವ ಕೆಟ್ಟ ದೃಷ್ಟಿನೂ ನಿನಗೆ ತಾಗದೇ ಇರಲಿ. ಪಿಡೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಫೇಸ್ಬುಕ್ ಕಣ್ಣು, ಇನ್ಸ್ಟಾಗ್ರಾಮ್ ಕಣ್ಣು, ವಾಟ್ಸಪ್ ಕಣ್ಣು, ಯಾವ ಕೆಟ್ಟ ದೃಷ್ಟಿನೂ ನಿನ್ನ ಮೇಲೆ ಬೀಳದೇ ಇರಲಿ. ಇದೆಲ್ಲ ಓವರ್ ಆಯ್ತು ಅಂತ ನಿನಗೆ ಅನಿಸ್ತಾ ಇಲ್ವಾ? ಏನೂ ಇಲ್ಲ, ನಿನಗಿಂತ ಜಾಸ್ತಿ ಏನಿಲ್ಲ, ಸುಮ್ಮನಿರು. ನೆನಪಿದೆ ಅಲ್ವಾ, ಒಂದೇ ವಾರ ಟೈಮ್ ಅಂದರೆ ಇವತ್ತಿಂದ 6 ದಿನ ಟೈಮು. ನೆನಪಿರ್ಲಿ. ನೆನಪಿದೆ, ನನ್ನ ಕೇಸ್ ಸಿಕ್ಕೇ ಸಿಗುತ್ತೆ. ನಾನು ಕೇಸ್ ಒಪ್ಕೊಂಡು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೋರ್ಟಲ್ಲಿರೋರೆಲ್ಲ ಇಮೋಷ್ನಲ್ ಆಗಿ ಕಣ್ಣೀರು ಹಾಕೊಂಡು ಆ ಕೋರ್ಟಿಂದ ಹಂಗೆ ಹೊರಗೆ ಬರ್ತಿದ್ರೆ ಪಟಾಕಿ ಹೊಡೆದು ಹಾರ ಹಾಕಿ ಡ್ಯಾನ್ಸ್ ಮಾಡಬೇಕು ಅಂತ ಕೇಸೇ ನಾವು ವಿನ್ನಾಗೋದು. ಓಹೋ, ಸರಿ ಸರಿ, ನನ್ನ ಟೈಮ್ ಆಯ್ತು, ಹೊಡ್ತೀನಿ. ಹೆಲ್ಮೆಟ್ ಹಾಕೊಂಡು ಹೋಗು. ವಾದ ಮಾಡೋಕ್ಕೆ ಬ್ರೈನಿಗೆ ಪ್ರೆಷರ್ ಆಗುತ್ತೆ, ಹಾಕಲ್ಲ. ಸರ್ ನಮಸ್ಕಾರ. ಅಯ್ಯೋ ಪುನಃ ನೀನೇ ತಗ್ಲಾಕಂಡಲ್ಲಮ್ಮ. ಇವತ್ತು ಹೆಲ್ಮೆಟ್ ಹಾಕಿಲ್ಲ, ಇವತ್ತಂತೂ ನೀನ್ ಫೈನ್ ಕಟ್ಟಲೇಬೇಕು. ಸರ್ ಕಟ್ಟಿ ಫ್ರೆಂಡ್ ಅಲ್ವಾ, ಇವತ್ತಾರು ಒಂದ್ಸಲ ಕಟ್ಟಿ. ಅದ್ ಬಿಡಿ ಸರ್, ನನಗೆ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಕೇಸ್ ಸಿಕ್ಕಿದೆ, ತಗೊಳ್ಳಿ ಸ್ವೀಟು. ಫಸ್ಟ್ ಟೈಮ್ ಯಾವ್ದೋ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಕೇಸೇ ಸಿಕ್ಕಿರ್ಬೇಕು ಅನ್ಸುತ್ತೆ. ಡಿವೋರ್ಸ್ ಕೇಸು. ಲೈಫ್ ಅಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ಯಾವ್ದಮ್ಮ ಸಿಗುತ್ತೆ? ನಿಮ್ದು ಎಂತ ಸೆನ್ಸ್ ಆಫ್ ಹ್ಯೂಮರ್ ಸರ್. ಅಯ್ಯೋ ಈಗೇನ್ ಕೇಳ್ತೀಯಮ್ಮ, ಕಾಲೇಜಲ್ಲಿ ಇರುವಾಗ ನಾನು ಡ್ರಾಮಾಗಳು ಮಾಡ್ತಿದ್ದೆ. ಒಂದೊಂದು ಪಂಚ್ಗೂ ಒಂದೊಂದು ಡೈಲಾಗು ಶಿಲ್ಲೆ ಚಪ್ಪಲೆ ಕಿತ್ತಾಗೊಂಡ್ ಹೊಡಿತಿದ್ರು. ಸೂಪರ್ ಸರ್, ನೀವು ಆರ್ಟಿಸ್ಟ್ ಪ್ಲಸ್ ಪೊಲೀಸು, ಎಂತ ಕಾಂಬಿನೇಷನ್ ಸರ್. ಇವಾಗ ಕಡಿಮೆ ಆದ್ರೂ ಅವಾಗ ಕದ್ದಿ ಮುಚ್ಚಿ ನಾಟಕಗಳು ಮಾಡ್ತಾ ಇರ್ತೀನಿ. ನೋಡಮ್ಮ, ನನ್ಗೂ ಏನಾದ್ರು ಡಿವೋರ್ಸ್ ಬೇಕು ಅಂತಂದ್ರೆ ಕೊಡಿಸ್ಬೇಕು. ಅಯ್ಯೋ ನಿಮಗಿಲ್ಲ ಅಂತೇನಾ, ಒಂದ್ ವಾರದಲ್ಲೇ ನಿಮ್ಮನ್ನ ಫ್ರೀ ಬರ್ಡ್ ಮಾಡ್ಬಿಡ್ತೀನಿ ಸರ್. ಸಿಗಲ್ಲ, ದುಡ್ಡು ಕೊಡಲ್ಲ. ಸರಿ ಸರಿ, ಬರ್ಲಾ? ಬಾಯ್. ಏನ್ ನನ್ ಮಕ್ಳ ಇಬ್ರು ಸೇರ್ಕೊಂಡು ನನ್ನ ಲೂಸ್ ಮಾಡ್ತಾ ಇದ್ದೀರಾ? ಕಾಲೇಜ್ ಚೇರನ್ನು ತೋರಿಸ್ಬಿಟ್ಟು ಹೆಂಡತಿ ಹೆಂಡತಿ ಅಂತಿದ್ರಲ್ಲ ಸರ್. ಸರಿಯಾದ ಟೈಮಿಗೆ ಬಂದ್ರಿ. ನಾವಿಲ್ಲಿ ಎಷ್ಟು ಜನ ಇದ್ದೀವಿ ಸರ್? ನನ್ನ ಕೇಸ್ಗಳನ್ನೇ ಹಾಳು ಮಾಡ್ತೀಯಾ? ಇದೆ ನಿಂಗೆ 3 ಜನ. ನನ್ನನ್ನು ಬಿಟ್ಟು ಎಷ್ಟು ಜನ ಇದ್ದಾರೆ ಸರ್? ಅದೇ ಕಣಮ್ಮ, ನೀನ್ ಬಿಟ್ಟೆ 3 ಜನ. ನಾನು ಆಡಿಲ್ವಾ? ಸೂಪರ್ ಸರ್, ನೀವು ಕರೆಕ್ಟಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಿಲಾಡ್. ಲಾಯರ್ ವೃತ್ತಿ ಬಿಸ್ನೆಸ್ ಅಂತ ಐತೆ ಅಲ್ವಾ, ಈಗ ಅನ್ಭವ್ಸು. ಬಿಸ್ನೆಸ್ ಅಂದ್ರೆ ಟೆನ್ಷನು ಇರುತ್ತೆ. ಸರ್ ಸರ್ ಯಮುನ ಬಿಡ್ಬೇಡ. ಅವತ್ತು 25,000 ತಗೊಂಡು ಭಗವದ್ಗೀತೆ ಮೇಲೆ ಆಣೆ ಮಾಡಿ ಡಿವೋರ್ಸ್ ಕೊಡಿಸ್ತೀನಿ ಅಂದ್ರು. ಇವತ್ತು ನೋಡು, ಪ್ರೂಫ್ ಇದೆ. ಫೋಟೋ ತೆಗ್ದವಲ್ಲ ಅವತ್ತು, ಸೆಲ್ಫಿ HD. ರೇ, ನೀವು ಇಂಥ ಮೋಸ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಕಣ್ರಿ. ಬಿಡಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಬಿಡ್ಲೇ ಬೇಡ ಯಮುನ. ಒಂದು ಓಲ್ಡ್ ಲಾರ್ಜ್ ವಾಟರು. ಯಾಕೆ? ಡಿಮ್ ಲೈಟ್ ಅಲ್ವಾ, ಬಾರ್ ಸೆಟ್ಟಿಂಗು. ಎಲ್ಲಿಯೋ ಮಿಲಾಡ್, ಡಾಕ್ಟರ್ ಬಂದಿದ್ದಾರೆ, ನಿಮಗೆ ಹುಷಾರಿಲ್ಲ, ಸ್ವಲ್ಪ ಸೀರಿಯಸ್. ಡಾಕ್ಟ್ರೆ, ಹೌ ಮೆನಿ ಮೋರ್ ಡೇಸ್? ಇನ್ನೂ ಸ್ವಲ್ಪ ದಿನ ಇದೆ. ಅವ್ರು ಕ್ವೆಶನ್ಸ್ ಕೇಳ್ತಾರೆ, ಆ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡಿದ್ರೆ ಇನ್ನೂ ಸ್ವಲ್ಪ ದಿನ ಇರ್ತೀರಾ. ಹಾಯ್ ಹಾಯ್, ಇದನ್ನೇ ಸ್ವಲ್ಪ ನೋಡ್ತಾ ಇರಿ. ಹಾಗೆ ಸ್ವಲ್ಪ ಹಿಂದೆ ಹೋಗಿ. ಚೇರ್ ಹಿಂದೆ ಅಲ್ಲ, ನಿಮ್ಮ ಕಾಲೇಜ್ ಡೇಸ್. ನಿಮ್ಗೆಲ್ಲ ಗೊತ್ತು. ಹಾಗೆ ನಿಧಾನವಾಗಿ ನಿಮ್ಮ ಗರ್ಲ್ ಫ್ರೆಂಡ್ಸ್ನೆಲ್ಲ ಜ್ಞಾಪಿಸ್ಕೊಳ್ಳಿ. ಅವ್ರ ಜೊತೆ ನಗ್ನಗ್ತಾ ಟೈಮ್ ಪಾಸ್ ಮಾಡಿದ್ದೆಲ್ಲ ಜ್ಞಾಪಿಸ್ಕೊಳ್ಳಿ. ಜಯ, ಸುಷ್ಮಾ, ರೀಟಾ, ನಜರ್ ಬೇಗಂ, ಸಂಸ್ಕೃತ್ ಟೀಚರ್ ಇದ್ರು. ಅವ್ರ ಹೆಸರು ನೆನಪು ಸಂಸ್ಕೃತಲ್ಲಿತ್ತು. ಸಾಕು ಸಾಕು ಸಾಕು, ಲಿಸ್ಟ್ ಸ್ವಲ್ಪ ದೊಡ್ಡದಾಗೇ ಇದೆ. ಈಗ ನಿಮ್ಮ ಸ್ಕೂಲ್ಗೆ ಹೋಗಿ. ಯಾರು ಜ್ಞಾಪಕ ಬರ್ತಾ ಇದ್ದಾರೆ? ಆಮೇಲೆ
ಫಸ್ಟ್ ಲವ್ ಯಾರು ನಿಮ್ಮ ಫಸ್ಟ್ ಲವ್? ಸಾಕ್ಷಿ. ಮುಂದೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿ. ನಾನು ಪುರು ಸಾಕ್ಷಿ ಚೈಲ್ಡ್ಹುಡ್ ಫ್ರೆಂಡ್ಸ್. ಮೇಡಮ್, ನಾನು ಫೇಮಸ್ ಡೈರೆಕ್ಟ್ರು. ಫೇಮಸ್ಸಾ ಸರ್? ಏನು ಹೆಸರು? ಫೇಮಸ್ ಡೈರೆಕ್ಟ್ರು ಅನ್ನೋದೇ ನನ್ನ ಹೆಸರು ಮೇಡಮ್. ನೀವು ನನ್ನ ಬಗ್ಗೆ ಬೇಜಾನು ಟಿ ವಿಗಳಲ್ಲಿ, ಪೇಪರಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನೋಡಿರ್ತೀರಾ ಮೇಡಮ್? ಇಲ್ಲ. ಇಲ್ವಾ? ಹೋಗ್ಲಿ ಬಿಡಿ, ನನ್ನ ಸಿನಿಮಾಗಳಾದ್ರೂ ನೀವು ಬೇಜಾನು ನೋಡಿರ್ತೀರಾ. ಈಗ ವಿಷಯ ಏನಪ್ಪ ಅಂತಂದರೆ, ನಾನೊಂದು ಸಿನಿಮಾ ಮಾಡಿದೆ ಮೇಡಮ್. ಆ ಸಿನಿಮಾ ಪ್ರೊಡ್ಯೂಸರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೊನೆಯಲ್ಲಿ ಕೈ ಎತ್ತಾನೆ. ಈಗ ನೀವು ಏನಾದರೂ ಮಾಡಿ, ಹೇಗಾದರೂ ಮಾಡಿ ಅವನ ಮೇಲೆ ಒಂದು ಕೇಸ್ ಹಾಕಿ ಲಾಕ್ ಮಾಡಿ ನನ್ನ ದುಡ್ಡು ನನಗೆ ಇಸ್ಕೊಡೋದು. ಅಷ್ಟೇ ಅಲ್ಲ ಸರ್, ಒಂದು ನೋಟಿಸ್ ಕಳ್ಸಿದ್ರೆ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಡ್ತಾರೆ. ಸೂಪರ್ ಮೇಡಮ್. ಅಂದಾಗೆ ಯಾವ ಫಿಲ್ಮ್ ಅಂದ್ರಿ ಸರ್? ಕಾಣದಂತೆ ಮಾಯವಾದಳು ಮೇಡಮ್. ಕಾಣದಂತೆ ಮಾಯವಾದಳ ಸರ್? ಎಸ್ ಮೇಡಮ್. ಪ್ರೊಡ್ಯೂಸರ್ ಆದರೂ ಕಾಣಿಸ್ತಾರಾ ಸರ್? ಕಾಣಿಸ್ತಾ ಇಲ್ವಲ್ಲ ಮೇಡಮ್. ಪಿಕ್ಚರ್ ರಿಲೀಸ್ ಆಗಿ 6 ತಿಂಗಳಿಂದ ಎಲ್ಲಿದ್ದಾನೆ, ಎಲ್ಲಿ ಹೋಗ್ತಾನೆ ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್. ಆದರೆ ನನಗೆ ಅವನ ಮನೆಗೆ ಗೊತ್ತು ಮೇಡಮ್. ನೀವು ಹೇಗಾದರೂ ಮಾಡಿ, ಏನಾದರೂ ಮಾಡಿ ಅವನ ಮೇಲೆ ಕೇಸ್ ಹಾಕಿ ನನಗೆ ಬರಬೇಕಾಗಿರೋ ದುಡ್ಡನ್ನು ಹಾಗೆ ನನಗೆ ಕೊಡಿಸ್ಬೇಕು ಮೇಡಮ್. ಕೊಡಿಸ್ಬೇಕು. 3 ಸಲ ಕೊಡಿಸ್ಬೇಕಾ ಸರ್? ಅಲ್ಲ ಮೇಡಮ್, ಒಂದೇ ಸಲ ಕೊಡಿಸ್ಬೇಕು. ಸ್ಟ್ರಾಂಗ್ ಆಗಿರಲಿ ಅಂತ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಈ ಎಕೋ ಮಾಡಿ ಹೇಳಿದೆ ಮೇಡಮ್. ಅದೆಲ್ಲ ಕೊಡ್ಸೋಣ ಬಿಡಿ ಸರ್. ಮತ್ತು ನಿಮ್ಮ ಪ್ರೊಡ್ಯೂಸರ್ನ ನಾವು ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಮನುಷ್ಯ ಥರ ಅವ್ರಿಗೆ ಫೀಲ್ ಆಗುತ್ತಾ ಸರ್? ನೀವು ಯಾಕೆ ಮೇಡಮ್ ಅವ್ರನ್ನ ಮುಟ್ಟಬೇಕು? ಅವ್ರಿಗೆ ಎಲ್ಲಿ ತಟ್ಟಬೇಕು ಅಲ್ಲಿ ಸರಿಯಾಗಿ ತಟ್ಟಿ ಏನು ಕೊಡಬೇಕು ಅದನ್ನು ಸರಿಯಾಗಿ ಕೊಟ್ಟರೆ ನಮ್ಗೆ ಕೊಡಬೇಕಾಗಿರೋದನ್ನ ಅವ್ರಿಗೆ ಸರಿಯಾಗಿ ಕೊಡ್ತಾರೆ. ಅದನ್ನು ಮಾಡಿಸ್ಬೇಕಾಗಿರೋದು ನಿಮ್ಮ ಕೆಲಸ. ಜೋಕ್ಸ್ ಸರ್. ಜೋಕ್ ಬೇರೆ ಮಾಡ್ತೀರಾ ನೀವು? ಸರ್, ನನ್ನ ಪೇಮೆಂಟ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಮೇಡಮ್. ನಿಮ್ಮ ಪೇಮೆಂಟ್ ಎಷ್ಟು ಬೇಕಲ್ಲ ಬರ್ತದೆ ಮೇಡಮ್. ಈಗ ಹೆಂಗಿದ್ರು ನೀವು ಪ್ರೊಡ್ಯೂಸರ್ ಹತ್ರ ನಂಗೆ ದುಡ್ಡು ಇಸ್ಕೊಡ್ತಿದ್ದೀರಲ್ಲ ಮೇಡಮ್, ಅದರಲ್ಲಿ 10% ಕಟ್ ಮಾಡಿ ನೀವು ಇಟ್ಕೊಂಡು ಬರೀ 90% ಕೊಡಿ ಮೇಡಮ್. ಅಷ್ಟೇ ಸಾಕು, ನಾನು ಆರಾಮಾಗಿದ್ಬಿಡ್ತೀನಿ ಮೇಡಮ್. ಗಿರಾಕಿನಾ? ಸರಿ ಸರ್, ನಿಮ್ಮ ಕೆಲಸ ಎಲ್ಲ ಮಾಡ್ಕೊತೀನಿ. ಯಾಕೆ ಪುರು ತುಂಬ ಲೇಟ್ ಮಾಡಿಬಿಟ್ರಿ? ಮೇಡಮ್, ಬರ್ತಾ ಪೊಲೀಸ್ ಹೆಲ್ಮೆಟ್ ಹಾಕಿಲ್ಲ ಅಂತ ಹಿಡ್ಕೊಂಡ್ಬಿಟ್ಟಿದ್ರು. ಅವ್ರ ಹತ್ರ ಎಸ್ಕೇಪ್ ಆಗಿ ಬರೋದು ಲೇಟ್ ಆಗೋಯ್ತು ಮೇಡಮ್. ಓಕೆ ಮೇಡಮ್, ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಮೇಡಮ್. ಕೇಸ್ ನನ್ನ ಕಡೆಗೆ ಆಗಬೇಕು, ಡಿವೋರ್ಸ್ ನನಗೆ ಸಿಗಲೇಬೇಕು ಮೇಡಮ್. ಆಯ್ತು ಮೇಡಮ್, ಇದು ಕಂಠೀರವ ಸ್ಟುಡಿಯೋ ಅಲ್ವಾ? ನಿಮಗೆ ಗೊತ್ತಾ? ಗೊತ್ತು. ಆದರೂ ಫ್ಯಾಮಿಲಿ ಕೊಟ್ಟಿರೋದು ಬೇರೆ ಕಡೆ ತಾನೆ. ನೀವು ನೋಡಿದ್ರೆ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ? ಅದು ನಿಮ್ದು ಸ್ಪೆಷಲ್ ಕೇಸ್ ನೋಡಿ, ಅದಕ್ಕೆ ನಿಮಗೋಸ್ಕರ ಸ್ಪೆಷಲ್ ಆಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಅರೇಂಜ್ ಮಾಡ್ತಿದ್ದೀವಿ. ಫಾಸ್ಟಾಗಿ ಆಗಬೇಕಲ್ಲ? ಅಲ್ಲ, ನನಗೆ ಯಾಕೋ ಆದರೂ ನಿಮ್ಗೆ ಇನ್ನೂ ಡೌಟಾ ಪುರು? ಅಲ್ಲಿ ನೋಡಿ, ಕಾನ್ಸ್ಟೇಬಲ್ಸ್ ಎಲ್ಲ ಹೋಗ್ತಿದ್ದಾರೆ, ಲಾಯರ್ಗಳೆಲ್ಲ ಇದ್ದಾರೆ, ಜಡ್ಜ್ ವೇಟ್ ಮಾಡ್ತಿರ್ತಾರೆ. ಬನ್ನಿ ಹೋಗೋಣ. ಮೇಡಮ್, ನೀವು ನನಗೋಸ್ಕರ ತುಂಬಾ ರಿಸ್ಕ್ ತಗೋತಾ ಇದ್ದೀರಾ ಅನ್ಸುತ್ತೆ. ಅಯ್ಯೋ ಪರವಾಗಿಲ್ಲ, ನಿಮ್ಗೋಸ್ಕರ ಅಲ್ವಾ? ಬನ್ನಿ. ಇರಲಿ ಮೇಡಮ್, ಡಿವೋರ್ಸ್ ಸಿಕ್ಕರೆ ಸಾಕು ನನಗೆ. ಆಯ್ತಾಯ್ತು, ಬನ್ನಿ. ಯುವರ್ ಆನರ್, ಮದುವೆ ಅನ್ನೋದು ಇಬ್ರು ಮಧ್ಯ ನಡೆಯೋ ಒಂದು ಈವೆಂಟ್ ಅನ್ಕೊಂಡಿದೆ ಈ ಸೊಸೈಟಿ. ಆದರೆ ಅದು 2 ಕುಟುಂಬಗಳ ಮಧ್ಯೆ ಬೆಸೆಯೋ ಬೆಸುಗೆ. ಸುಖ, ದುಃಖ, ಖುಷಿ ಏನೇ ಇದ್ರೂ ಈ ಫ್ಯಾಮಿಲಿಗಳ ಮಧ್ಯೆನೇ ಇರುತ್ತೆ. ಗಂಡ ಹೆಂಡತಿ ಡೈಲಿ ಜಗಳ ಮಾಡ್ಕೊಂಡ್ರೆ ಅವರಿಬ್ರು ಮಾತ್ರ ದುಃಖದಲ್ಲಿರಲ್ಲ. ಈ 2 ಫ್ಯಾಮಿಲಿಗಳು ಕೂಡ ನೋವು ಅನುಭವಿಸ್ತಾ ಇರುತ್ತೆ. ಎಷ್ಟೋ ದಿನ ಪ್ರೀತಿ ಮಾಡಿ ಮದುವೆ ಆಗಿ ಸ್ವರ್ಗ ಥರ ಬದುಕನ್ನು ಕಟ್ಕೋಬೇಕು ಅಂತ ಆಸೆ ಪಟ್ಟು ಮದುವೆ ಆದವರು ಪುರು ಮತ್ತು ಸಾಕ್ಷಿ. ಆದರೆ ಈ ಮದುವೆನೇ ಅವ್ರ ಬದುಕನ್ನು ಹಾಳು ಮಾಡ್ತಿದೆ ಅಂದರೆ ಅವರಿಬ್ರು ಒಟ್ಟಿಗೆ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಪ್ರತಿ ಸತಿ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ನ್ಯಾಯಾಲಯಕ್ಕೆ ಬಂದಾಗ ಆ ಜಗಳನ ಸರಿ ಮಾಡಿ ಅವರಿಬ್ರನ್ನ ಒಂದು ಮಾಡಬೇಕು ಅನ್ನೋದು ನ್ಯಾಯಾಲಯದ ಉದ್ದೇಶ ಆಗಿರುತ್ತೆ. ಆದರೆ ಈ ಕೇಸಲ್ಲಿ ಗಂಡ ಹೆಂಡತಿ ಬೇರೆ ಆದರೆ ಅವರಿಬ್ರು ಖುಷಿಯಾಗಿರ್ತಾರೆ, ಅವ್ರ ಫ್ಯಾಮಿಲಿ ನೆಮ್ಮದಿಯಿಂದ ಇರುತ್ತೆ. ಇದೇ ಸತ್ಯ. ಯುವರ್ ಆನರ್, ನನ್ನ ಕಕ್ಷಿದಾರ ಪುರು ಅವ್ರಿಗೆ ವಿಚ್ಛೇದನ ನ್ಯಾಯಾಲಯ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೋತಾ ಇದ್ದೀನಿ.